नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। विचित्रवीर्यः प्रमुदाद्वयं तत्सम्प्राप्त्य रेमेऽब्धगणान् सुसक्तः तत्याज देहं च सयक्ष्मणार्तितस्ततोऽस्य माता स्मरदाशु कृष्णम्। ಶಂತನು ಮಹಾರಾಜನ ಈರುವರು ಮಕ್ಕಳು, ಸತ್ಯವತಿಯಲ್ಲಿ ಉತ್ಪನ್ನರಾದವರು ಚಿತ್ರಾಂಗದ ವಿಚಿತ್ರವೀರ್ಯ. ಚಿತ್ರಾಂಗದ ವಿಚಿತ್ರವೀರ್ಯರಿಬ್ಬರೂ ಕೂಡ ಇತಿಹಾಸದಲ್ಲಿ ಬಹುದೊಡ್ಡ ಸಾಧನೆಯನ್ನೇನು ಮಾಡದೆ ಕಣ್ಮರೆಯಾದವರು. ಚಿತ್ರಾಂಗದ ಈ ಹಿಂದೆ ಹೇಳಿದಂತೆ ಬೇಟೆಗೆ ಹೋದಲ್ಲಿ ಒಬ್ಬ ಗಂಧರ್ವನಿಂದ ಹತನಾದ. ವಿಚಿತ್ರವೀರ್ಯ ಅವನು ಎಳವೆಯಲ್ಲಿಯೇ ಭೀಷ್ಮರು ಮುಂದೆ ನಿಂತು ಅವನಿಗೆ ವಿವಾಹ ಮಾಡಿಸಿದ್ದಾರೆ. ಈರುವರು ಮಡದಿಯರನ್ನು ಪಡೆದಿದ್ದಾನೆ, ಅಂಬಿಕಾ ಅಂಬಾಲಿಕೆಯರನ್ನು. ಅವರೊಳಗೆ ಮೋಜು ಮಸ್ತಿಯಲ್ಲಿಯೇ ತನ್ನ ಜೀವನವನ್ನು ಕಳೆದ, ವಿಷಯ ಭೋಗದಲ್ಲಿ ಲಂಬಡನಾಗಿ ಬಿಟ್ಟ. ಇದೇ ಕಾರಣದಿಂದಾಗಿ ಕ್ಷಯರೋಗ ಅವನಿಗೆ ಅಂಟಿಕೊಂಡು ಬಿಡ್ತು. ಅವನು ಎಳವೆಯಲ್ಲಿ ಮೃತನಾಗಿ ಬಿಟ್ಟ. ಆ ಹೊತ್ತಿಗೆ ಶಂತನು ಇಲ್ಲ, ಚಕ್ರವರ್ತಿ. ಈರುವರು ಮಕ್ಕಳು ಚಿತ್ರಾಂಗದ ವಿಚಿತ್ರವೀರ್ಯರಿಬ್ಬರೂ ಕೂಡ ಹತರಾದರು. ಭೀಷ್ಮ ಶಂತನುವಿನ ಹಿರಿಯ ಪುತ್ರ. ಆದರೆ ಸತ್ಯವತಿಯನ್ನು ಅಪ್ಪನಿಗೆ ವಿವಾಹ ಮಾಡಿಕೊಡುವ ವೇಳೆ ದಾಶರಾಜನಿಗೆ ಮಾತು ಕೊಟ್ಟಿದ್ದ, ತಾನು ರಾಜ್ಯವನ್ನು ಸ್ವೀಕರಿಸುವುದಿಲ್ಲ. ಹೀಗಾಗಿ ಈ ಹೊತ್ತಿಗೆ ಅರಸೊತ್ತಿಗೆಯಲ್ಲಿ ಉತ್ತರಾಧಿಕಾರಿಗಳು ಯಾರೂ ಇಲ್ಲ ಅಂತಾಯಿತು. ಜವಾಬ್ದಾರಿಯ ವ್ಯಕ್ತಿ ಅಂತ ಇರೋಳು ಒಬ್ಬಳು ಶಂತನುವಿನ ಮಡದಿ ಸತ್ಯವತಿ. ಆಕೆ ಈ ಹೊತ್ತಿಗೆ ತನ್ನ ಮಗನಾಗಿರತಕ್ಕಂತಹ ವೇದವ್ಯಾಸ ದೇವರನ್ನು ಸ್ಮರಿಸ್ಕೋತಾ ಇದ್ದಾಳೆ. ವೇದವ್ಯಾಸ ದೇವರು ತಾಯಿ ಕೊಟ್ಟಂತಹ ಅಭಯ ಮಾತೆ ಅದು. ಯಾವಾಗ ನೀನು ಸ್ಮರಿಸ್ಕೊಳ್ತೀಯೋ ಆವಾಗ ಆ ಹೊತ್ತಿಗೆ ನಾನು ಸನ್ನಿಹಿತನಾಗ್ತೇನೆ ಎಂದು ಹೇಳಿಕೊಂಡು ವೇದವ್ಯಾಸ ದೇವರು ಅವತರಿಸಿದ ಮರುಕ್ಷಣದಲ್ಲಿ ಸತ್ಯವತಿ ದೇವಿಗೆ, ತಾಯಿಗೆ ಅಭಯವನ್ನಿತ್ತು ಅವರು ಹೊರಟು ಹೋಗಿದ್ದರು. ಪರಿಸ್ಥಿತಿ ಬಂತು, ಸತ್ಯವತಿ ದೇವಿ ವೇದವ್ಯಾಸ ಸ್ಮರಿಸಿಕೊಂಡಿದ್ದಾಳೆ. ಆವಿರ್ಬಭೂವಾಶು ಜಗಜ್ಜನಿತ್ರೋ ಜನಾರ್ದನೋ ಜನ್ಮಜರಾಭಯಾಪಃ ಸಮಸ್ತ ವಿಜ್ಞಾನತನು ಸುಖಾರ್ಣವ ಸಂಪೂಜಯಾಮಾಸ ಚತಂ ಜನಿತ್ರೀ. ವೇದವ್ಯಾಸ ದೇವರು ಸಾಕ್ಷಾತ್ ಭಗವಂತ. ಎಲ್ಲಿದ್ದಾನೆ ವೇದವ್ಯಾಸ ದೇವರು? ಎಲ್ಲಿದ್ದಾರೆ ವೇದವ್ಯಾಸ ದೇವರು? ದಾಸರು ಹೇಳ್ತಾ ಇದ್ದಾರೆ, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕುತರು ಕರೆದರೆ ಅಲ್ಲೇ ಬಂದು ಒದಗುವನು. ವೇದವ್ಯಾಸ ದೇವರು ಸಾಕ್ಷಾತ್ ಪರಮಾತ್ಮನೇ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಹಸ್ತಿನಾವತಿಯಲ್ಲಿರುವಂತಹ ಸತ್ಯವತಿ ದೇವಿ ಸ್ಮರಿಸಿಕೊಂಡ್ಲು. ಮರುಕ್ಷಣದಲ್ಲಿ ವೇದವ್ಯಾಸ ದೇವರಲ್ಲಿ ಸನ್ನಿಹಿತರಾಗಿದ್ದಾರೆ. ಆವಿರ್ಬಭೂವ ಆಶು. ಯಾರು ವೇದವ್ಯಾಸ ದೇವರು ಅಂತಂದರೆ, ಈ ಹೊತ್ತಿಗೆ ಅನುರೂಪವಾಗಿರತಕ್ಕಂತಹ ಒಂದು ವಿಶೇಷಣವನ್ನು ಶ್ರೀಮದಾಚಾರ್ಯರು ಕೊಡ್ತಾ ಇದ್ದಾರೆ. ಜಗಜ್ಜನಿತ್ರಃ, ಜಗತ್ತಿಗೇನೇ ಅವನು ತಂದೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಮಹಾವಿಷ್ಣು ಶ್ರೀಮನ್ನಾರಾಯಣ ಜಗತ್ತಿಗೇನೇ ತಂದೆ ಇದ್ದಾನೆ. ಅಂತಹ ಶ್ರೀಮನ್ನಾರಾಯಣ ಬೇರೆ ಅಲ್ಲ, ವೇದವ್ಯಾಸ ದೇವರು ಬೇರೆ ಅಲ್ಲ. ಜಗಜ್ಜನಿತ್ರಃ. ಭಗವಂತನ ಇನ್ನೊಂದು ವಿಶೇಷಣ ಜನಾರ್ದನ. ನಾವೇನು
ಹುಟ್ಟು ಸಾವುಗಳ ಸರಮಾಲೆಯಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದೇವೆ. ನಮ್ಮನ್ನು ಈ ಜನನ ಮರಣಗಳ ಸಂಕೋಲೆಯಿಂದ ತೆಗೆದು ದೂರ ಮಾಡುವವನು ಜನಾರ್ದನ. ಜನ್ಮ ಜರ ಭಯ ಅಪಹ, ನಮಗಿರತಕ್ಕಂತಹ ಸಂಸಾರದ ದೊಡ್ಡ ಭಯ. ಸಂಸಾರ ಅಂತ ಹೇಳಿದರೆ ಈ ಹುಟ್ಟು ಸಾವುಗಳ ಸರಮಾಲೆ, ಅದರಿಂದ ಬರುವಂತಹ ಭಯ ಏನಿದೆ ಅದನ್ನೆಲ್ಲ ದೂರ ಮಾಡ್ತಾನೆ. ಹೇಗೆ? ನಮ್ಮನ್ನು ಭಕ್ತರನ್ನು ತನ್ನ ವೈಕುಂಠ ಲೋಕಕ್ಕೆ ಸೇರಿಸಿಕೊಳ್ಳುವ ಮೂಲಕ. ಯಾರು ಭಗವಂತ ಅಂತಂದರೆ ಸಮಸ್ತ ವಿಜ್ಞಾನ ತನುಹು, ತತ್ವಜ್ಞಾನದ ಸಾಕಾರ ಮೂರ್ತಿ. ಸುಖ ಅರ್ಣವಃ, ಆತನಲ್ಲಿ ದುಃಖದ ದೋಷದ ಲೇಷವೂ ಇಲ್ಲ. ವೇದವ್ಯಾಸ ದೇವರ ಸ್ವರೂಪ ಇದು. ಇಂತಹ ವೇದವ್ಯಾಸ ದೇವರು ತಾಯಿ ಸತ್ಯವತಿ ಸ್ಮರಿಸಿಕೊಂಡ ಮರುಕ್ಷಣದಲ್ಲೇ ಅಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ದೇಹ ಸಂಬಂಧದಲ್ಲಿ ಸತ್ಯವತಿ ದೇವಿಗೆ ವೇದವ್ಯಾಸ ದೇವರು ಮಗ. ಆದರೆ ಅವರ ವ್ಯಕ್ತಿತ್ವ ಅದು ಅತ್ಯಂತ ಹಿರಿದಾದದ್ದು. ಹಾಗಾಗಿ ಸತ್ಯವತಿ ದೇವಿ ತಾನು ತಾಯಿಯ ನೆಲೆಯಲ್ಲಿದ್ದಳು ಕೂಡ ಸಂಪೂಜೆಯಾಮಾಸ ಜನಿತ್ರಿ, ತಾಯಿಯಾದವಳು ಭಗವಂತನ ಪೂಜಿಸ್ತಾ ಇದ್ದಾಳೆ, ಅದು ಗೌರವದಿಂದ ಕಂಡಿದ್ದಾಳೆ. ಬಂದಿರತಕ್ಕಂತಹ ವೇದವ್ಯಾಸ ದೇವರಿಗೆ ತಾಯಿ ಸತ್ಯವತಿ ಒಬ್ಬಳೇ ಅಲ್ಲ, ಅಲ್ಲಿರತಕ್ಕಂಥ ಎಲ್ಲ ಹಿರಿಯರು ಕೂಡ ಭೀಷ್ಮರನ್ನೂ ಮೊದಲುಗೊಂಡು ಎಲ್ಲರೂ ಕೂಡ ಗೌರವವನ್ನು ಸಮರ್ಪಿಸಿದ್ದಾರೆ, ಅವರ ಸ್ತೋತ್ರವನ್ನು ಮಾಡಿದ್ದಾರೆ. ಆ ಹೊತ್ತಿಗೆ ತಾಯಿ ಸತ್ಯವತಿ ದೇವಿ ಭಗವಂತನಲ್ಲಿ ವೇದವ್ಯಾಸ ದೇವರಲ್ಲಿ ನಿವೇದಿಸಿಕೊಳ್ತಾ ಇದ್ದಾಳೆ. ಅವಳಂದ್ಲು, ತನಗೊದಗಿದಂತಹ ಪರಿಸ್ಥಿತಿ, ಇವತ್ತಿನ ದುಸ್ಥಿತಿಯನ್ನು ವೇದವ್ಯಾಸ ದೇವರ ಮುಂದೆ, ಎಲ್ಲವನ್ನೂ ತಿಳಿದಿರತಕ್ಕಂತಹ ಭಗವಂತನ ಮುಂದೆ ತಾನು ನಿವೇದಿಸಿಕೊಳ್ಳುವುದು ತನ್ನ ಕರ್ತವ್ಯ ಎಂಬ ನೆಲೆಯಲ್ಲಿ ನಿವೇದಿಸಿಕೊಳ್ತಾ ಇದ್ದಾಳೆ. ಪುತ್ರವು ಮೃತವು ಮೇ ನತು ರಾಜ್ಯಮೈಚ್ಛದ್ ಭೀಷ್ಮ ಮಯಾ ನಿತರಾಮರ್ಥಿತೋಪಿ. ನನ್ನ ನೀರ್ವರು ಮಕ್ಕಳು ಮೃತರಾಗಿ ಹೋದರು. ರಾಜ್ಯದ ಉತ್ತರಾಧಿಕಾರಿಗಳು ಈರ್ವರೂ ಕೂಡ, ಈರ್ವರೂ ಕಳೆದು ಹೋದ ಮೇಲೆ ರಾಜ್ಯಕ್ಕೆ ಇವತ್ತು ಉತ್ತರಾಧಿಕಾರಿಗಳೇ ಇಲ್ಲ ಅಂತಾಗಿದೆ. ಭೀಷ್ಮರಲ್ಲಿ ಶಂತನುವಿನ ಜ್ಯೇಷ್ಠ ಪುತ್ರ, ಅವನಲ್ಲಿ ಕೇಳಿಕೊಂಡೇ ರಾಜ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿಕೊಂಡು ನತು ರಾಜ್ಯಮೈಚ್ಛತಿ, ರಾಜ್ಯವನ್ನು ಅವನು ಒಪ್ಪಿಕೊಳ್ಳಲಿಲ್ಲ. ಇದು ಭೀಷ್ಮರ ದೊಡ್ಡಸ್ತಿಕೆ. ಕ್ಷತ್ರಿಯರಾದವರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂತಹದ್ದೇನಿದೆಯಲ್ಲ, ಇದು ದೊಡ್ಡ ಧರ್ಮ, ಎಲ್ಲರಿಗೂ ಧರ್ಮ, ವಿಶೇಷವಾಗಿ ಕ್ಷತ್ರಿಯರಾದವರಿಗೆ. ಹಸ್ತನಾವತಿಯ ದೊರೆತನ ಅಂದರೆ ಅದು ಸಾಮಾನ್ಯದ್ದಲ್ಲ, ಸಹಜವಾಗಿ ಪ್ರಾಪ್ತವಾಗಿದ್ದಂತಹದ್ದು. ಸತ್ಯವತೀ ದೇವಿಯನ್ನು ತಂದೆಗೆ ವಿವಾಹ ಮಾಡಿಕೊಡುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕೈ ತಪ್ಪಿರುವಂತಹದ್ದು ಭೀಷ್ಮರಿಗೆ. ಇವತ್ತು ಅಡೆತಡೆಗಳೆಲ್ಲ ಸಹಜವಾಗಿ ದೂರಾಗಿದ್ದಾವೆ. ದೊರೆತನವನ್ನು ಭೀಷ್ಮರು ಸ್ವೀಕರಿಸಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯವಾಗಿ ನಿರ್ಮಾಣವಾಗಿದೆ. ಯಾರೂ ಕೂಡ ಅದನ್ನು ಪ್ರಶ್ನಿಸುವವರಿಲ್ಲ. ಅಷ್ಟೇ ಅಲ್ಲ, ಎಲ್ಲರದನ್ನು ಬಯಸ್ತಾ ಇದ್ದಾರೆ. ಅಂತಹ ಹೊತ್ತಿಗೂ ಕೂಡ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂತೆ ಅವರು ಆ ರಾಜ್ಯವನ್ನು ಪರಿತ್ಯಾಗ ಮಾಡಿದ್ದು ಭೀಷ್ಮರ ದೊಡ್ಡ ಹಿರಿತನ. ಅದನ್ನು ಆ ಸತ್ಯವತಿ ದೇವಿ ವೇದವ್ಯಾಸ ದೇವರ ಮುಂದೆ ನಿವೇದಿಸಿಕೊಳ್ತಾ ಇದ್ದಾಳೆ. ನತು ರಾಜ್ಯಮೈಚ್ಛದ್ ಭೀಷ್ಮ ಮಯಾ ನಿತರಾಂ ಅರ್ಥಿತೋಪಿ. ನನ್ನ ಕಾರಣಕ್ಕೋಸ್ಕರ ಭೀಷ್ಮರಿಗೆ ಅಧಿಕಾರ ಕೈತಪ್ಪಿದ್ದು. ಇವತ್ತು ನಾನೇ ಪರಿಪರಿಯಾಗಿ ನಿತರಾಂ ಅರ್ಥಿತೋಪಿ, ಪರಿಪರಿಯಲ್ಲಿ ಕೇಳಿಕೊಂಡರೂ ಕೂಡ ಅವರದನ್ನು ಒಪ್ಪಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಉತ್ತರಾಧಿಕಾರಿಗಳು ಇಲ್ಲದೇ ಹೋದರೆ ಅರಾಜಕತೆ ತಾಂಡವವಾಡತ್ತೆ, ರಾಜ್ಯ ಎಲ್ಲ ವಿನಷ್ಟವಾಗತ್ತೆ, ಪ್ರಜೆಗಳಿಗೆಲ್ಲ ಹಾನಿ ಉಂಟಾಗತ್ತೆ.
ಹಾಗಾಗಿ ಆ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕಾಗಿದೆ. ಏನು ಮಾಡಬೇಕು? ಕ್ಷೇತ್ರೇ ತಥೋ ಭ್ರಾತುರಪತ್ಯಮುತ್ತಮಂ ಉತ್ಪಾದಯಾಸ್ಮತ್ ಪರಮಾದರಾರ್ಥಿತಃ ಇತೀರಿತಃ ಪ್ರಣತಶ್ಚಾಪ್ಯಭಿಷ್ಟುತೋ ಭೀಷ್ಮಾದಿಭಿಶ್ಚಾಹ ಜಗದ್ಗುರುರ್ವಚಃ. ಅರಸೊತ್ತಿಗೆಗೆ ಒಬ್ಬ ಉತ್ತರಾಧಿಕಾರಿ ಬೇಕು. ಹಿಂದಿನ ಕಾಲದಲ್ಲಿ ಇಂತಹ ಒಂದು ಪದ್ಧತಿ ಸಮಾಜದಲ್ಲಿತ್ತು. ರಾಜರಲ್ಲಿ ಸಂತತಿ ನಿಂತು ಹೋಯಿತು ಅಂತಂದರೆ ಯೋಗ್ಯರಾಗಿರತಕ್ಕಂತಹ ಉತ್ತಮರಾಗಿರತಕ್ಕಂತಹ ತಪಸ್ವಿಗಳಾಗಿರತಕ್ಕಂತಹ ಋಷಿಮುನಿಗಳನ್ನು ಕರೆದು ಪಟ್ಟದ ಅರಸಿಯ ಮೂಲಕ ನಿಯೋಗ ಪದ್ಧತಿಯಂತೆ ಮಕ್ಕಳನ್ನು ಪಡೆಯೋದು, ಅವರನ್ನೇ ಆ ರಾಜ್ಯಕ್ಕೆ ಉತ್ತರಾಧಿಕಾರಿಗಳನ್ನಾಗಿ ಮಾಡೋದು. ಇವತ್ತು ಅಂತಹ ಸ್ಥಿತಿ ಒದಗಿ ಬಂದಿದೆ. ಚಿತ್ರಾಂಗದ ವಿಚಿತ್ರವೀರ್ಯರು ಹತರಾಗಿದ್ದಾರೆ. ವಿಚಿತ್ರವೀರ್ಯನಿಗೆ ಇಬ್ಬರು ಮಡದಿಯರಿದ್ದಾರೆ. ಅವರಲ್ಲಿ ಒಬ್ಬ ಯೋಗ್ಯನಾಗಿರತಕ್ಕಂತಹ ತಪಸ್ವಿಗಳಿಂದ ಋಷಿಗಳಿಂದ ಸಂತತಿಯನ್ನು ಪಡೆಯಬೇಕು, ಅವರನ್ನು ಉತ್ತರಾಧಿಕಾರಿಗಳನ್ನು ಮಾಡಬೇಕು. ಅಂತಹ ಯೋಗ್ಯ ವ್ಯಕ್ತಿ ವೇದವ್ಯಾಸ ದೇವರಿಗಿಂತ ಹಿರಿಯರಾಗಿರತಕ್ಕಂಥವರು ಇನ್ನೊಬ್ಬರಿಲ್ಲ. ಸತ್ಯವತಿಗೆ ಹಿರಿಯ ಮಗನೂ ಹೌದು ವೇದವ್ಯಾಸ ದೇವರು. ಹಾಗಾಗಿ ಅವರು ಅಂತ ಇದ್ದಾರೆ, ನಿನ್ನ ತಮ್ಮನ ಮಡದಿಯರಲ್ಲಿ ಪಟ್ಟದ ಅರಸಿಯರಲ್ಲಿ ಸಂತತಿಯನ್ನು ಕೊಡು, ಅವರನ್ನು ಉತ್ತರಾಧಿಕಾರಿಗಳನ್ನಾಗಿ ಮಾಡಬೇಕಾಗಿದೆ. ಭಕ್ತಿಯಿಂದ ಆದರದಿಂದ ಪೂಜಿಸಿ ಪ್ರಾರ್ಥನೆ ಮಾಡಿಕೊಂಡಾಗ ಕೇವಲ ಸತ್ಯವತಿ ಮಾತ್ರ ಅಲ್ಲ, ಭೀಷ್ಮರೂ ಕೂಡ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಆ ಹೊತ್ತಿಗೆ ವೇದವ್ಯಾಸ ದೇವರು ಒಂದು ಮಾತನ್ನು ಅಂತ ಇದ್ದಾರೆ. ಋತೇ ರಮಾಂ ಜಾತು ಮಮಾಂಗ ಸಂಗ ಯೋಗ್ಯಾಂಗನಾನೈವ ಸುರಾಲಯೇಪಿ ತಥಾಪಿ ತೇ ವಾಕ್ಯಮಹಂ ಕರಿಷ್ಯೆ ಸಾಂವತ್ಸರಂ ಸಾಚರತು ವ್ರತಂ ಮೇ. ಯಾರು ವೇದವ್ಯಾಸ ದೇವರು? ಸಾಕ್ಷಾತ್ ಶ್ರೀಮನ್ನಾರಾಯಣನೇ. ಅವರಂತ ಇದ್ದಾರೆ, ನನ್ನ ಅಂಗಸಂಗವನ್ನು ಪಡೆಯುವಂತಹ ಭಾಗ್ಯ ಯೋಗ್ಯತೆ ಮಹಾಲಕ್ಷ್ಮಿಗೆ ಮಾತ್ರ ಮೀಸಲು. ಅಂತಹ ಯೋಗ್ಯತೆ ನರಲೋಕದಲ್ಲಿ ಅಲ್ಲ, ಸುರಲೋಕದಲ್ಲೂ ಸರಿಯೇ ಇನ್ಯಾರಿಗೂ ಇಲ್ಲ. ಹಾಗಾದರೆ ಸತ್ಯವತಿ ದೇವಿಯ ಈ ಪ್ರಾರ್ಥನೆ ಅದು ಸುಳ್ಳಾಗಬೇಕೋ, ಪ್ರಾರ್ಥನೆ ಸುಳ್ಳಾಗಬೇಕೋ ಕೇಳಿದರೆ ಅದಕ್ಕೊಂದು ಪರಿಹಾರವನ್ನು ಹೇಳ್ತಾ ಇದ್ದಾರೆ. ಆ ನೆಲೆಯಲ್ಲಿ, ವಾಸ್ತವದ ನೆಲೆಯಲ್ಲಿ ಅಂಬಿಕಾ ಅಂಬಾಲಿಕೆಯರು ವೇದವ್ಯಾಸ ದೇವರ ಅಂಗಸಂಗಕ್ಕೆ ಯೋಗ್ಯರಾದವರಲ್ಲ, ನರಲೋಕದವರಿದ್ದಾರವರು. ಮಹಾಲಕ್ಷ್ಮಿ ಅಂತೂ ಅವರಲ್ಲೇ ಅಲ್ಲ. ವೇದವ್ಯಾಸ ದೇವರು ಆ ಹೊತ್ತಿಗೆ ಒಂದು ಪರಿಹಾರವನ್ನು ಹೇಳ್ತಾ ಇದ್ದಾರೆ. ಸಾಂವತ್ಸರಂ ಸಾ ಚರತು ವ್ರತಮ್ಮೆ. ನಿಯೋಗ ಪದ್ಧತಿಯಿಂದ ಅಂಬಿಕಾ ಅಂಬಾಲಿಕೆಯರಲ್ಲಿ ಯಾರಲ್ಲಿ ಸಂತತಿ ಉತ್ಪತ್ತಿ ಮಾಡಬೇಕೋ ಆಕೆ ಒಂದು ವರ್ಷದ ಕಾಲ ವೈಷ್ಣವ ವ್ರತವನ್ನು ಆಚರಿಸಲಿ. ಪ್ರಾಯಶಃ ಇಲ್ಲಿ ಉಲ್ಲೇಖಿತವಾದದ್ದು ವೇದವ್ಯಾಸ ದೇವರು ಉಲ್ಲೇಖ ಮಾಡ್ತಾ ಇರುವಂಥದ್ದು ಪ್ರಸಿದ್ಧವಾಗಿರತಕ್ಕಂತಹ ವಿಷ್ಣು ಪಂಚಕ ವ್ರತ. ಒಂದು ವರ್ಷದ ಕಾಲ ಆ ವೈಷ್ಣವ ವ್ರತವನ್ನು ಆಚರಣೆ ಮಾಡಲಿ. ವಿಷ್ಣು ಪಂಚಕ ವ್ರತ ಅಂತ ಹೇಳಿದರೆ ತಿಂಗಳಲ್ಲಿ 5 ಉಪವಾಸದ ವ್ರತ. ಅದು 2 ಏಕಾದಶಿಗಳು ಸಿಗ್ತಾವೆ, ಒಂದು ಹುಣ್ಣಿಮೆ, ಒಂದು ಅಮಾವಾಸ್ಯೆ ಸಿಗತ್ತೆ, 4 ಆಯಿತು. ಇನ್ನೊಂದು ಶ್ರವಣ ನಕ್ಷತ್ರ, ಮಹಾವಿಷ್ಣುವಿನ ನಕ್ಷತ್ರ. ಈ 5 ದಿವಸಗಳಲ್ಲಿ ಉಪವಾಸ ಇರಬೇಕು. ಇದು ನಿರಂತರವಾಗಿ 1 ವರ್ಷದ ಕಾಲ ನಡೆಯಬೇಕು. ಈ ರೀತಿಯಾಗಿ ಆ ವೈಷ್ಣವ ವ್ರತವನ್ನು ಆಚರಣೆ ಮಾಡಿದ್ದಾದಲ್ಲಿ ಆಕೆಯ ದೇಹ ಪವಿತ್ರವಾಗತ್ತೆ, ಆಕೆಯಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನ ಉಂಟಾಗತ್ತೆ. ಆವಾಗ ನನ್ನ ಅಂಗಸಂಗವನ್ನು ಸ್ವೀಕರಿಸಲಿಕ್ಕೆ ಆಕೆ ಯೋಗ್ಯಳಾಗ್ತಾಳೆ. ಉತ್ತಮನಾಗಿರತಕ್ಕಂತಹ ಉತ್ತಮವಾದ ಸಂತತಿ ಅಲ್ಲಿ ಹುಟ್ಟತ್ತೆ. ಹಾಗಾಗಿ 1 ವರ್ಷದ ಕಾಲ ಆ ವ್ರತವನ್ನು ಆಚರಿಸಲಿ, ಆ ಬಳಿಕ ಸಂತತಿಯನ್ನು ಪಡೆಯಲಿ. ಇಷ್ಟಂದಾಗ ಸತ್ಯವತಿ ದೇವಿ ಅಂತ ಇದ್ದಾರೆ, ಇಷ್ಟು ಕಾಲ ವ್ಯವಧಾನ ಇಲ್ಲ. ಯಾಕೆ? ರಾಷ್ಟ್ರಮುಪೈತಿ ನಾಶಂ,
1 ವರ್ಷದ ಕಾಲ ತಡೆದಾದರೆ ಅರಾಜಕತೆ ಬೆಳೆಯುವ ಸಾಧ್ಯತೆ ಇದೆ. ಹಾಗಾಗಿ ಅಷ್ಟು ಕಾಲ ಇಲ್ಲ, ಈ ಕೂಡಲೇ ಸಂತತಿ ಬೇಕು. ವೇದವ್ಯಾಸ ದೇವರು ಇನ್ನೊಂದು ಷರತ್ತನ್ನು ಓಡ್ತಾ ಇದ್ದಾರೆ. ಸರಿ, ತಾಯಿಯ ಅಪೇಕ್ಷೆಯನ್ನು ಬದಿಗೆ ಸರಿಸುವಂತೆಯೂ ಇಲ್ಲ, ಒಂದು ಷರತ್ತನ್ನು ವಿಧಿಸ್ತಾ ಇದ್ದಾರೆ ಅಂತ ಇದ್ದಾರೆ. ಸೌಮ್ಯ ಸ್ವರೂಪೋಪಿ ಅತಿಭೀಷಣಂ ವೃಷಾ ತಚ್ಚಕ್ಷುಷೋ ರೂಪಮಹಂ ಪ್ರದರ್ಶಯೇ ಸಹೇತ ಸಾ ತದ್ಯದಿ ಪುತ್ರಕೋಸ್ಯಾಹ ಭವೇದ್ ಗುಣಾಢ್ಯೋ ಬಲವೀರ್ಯಯುಕ್ತಃ. ನನ್ನ ಸ್ವರೂಪವನ್ನು ನೀನೇ ಕಂಡಬಳಿದ್ದಿ. ಸೌಮ್ಯ ಸ್ವರೂಪ, ವೇದವ್ಯಾಸ ದೇವರ ಸ್ವರೂಪ ಅತ್ಯಂತ ಮನೋಹರವಾಗಿರುವಂತಹದ್ದು. ಯಾಕೆ? ಸಾಕ್ಷಾತ್ ಭಗವಂತ. ಭಗವಂತನ ಸ್ವರೂಪ ಸಾಕ್ಷಾತ್ ಮನ್ಮಥ ಅಂತ ಹೇಳ್ತಾ ಇದ್ದಾರೆ. ಯಾವ ರೂಪದಲ್ಲೇ ಇರಲಿ ಭಗವಂತನೇ ಜ್ಞಾನಾನಂದ ಗುಣ ಪರಿಪೂರ್ಣನಿದ್ದಾನೆ. ಹಾಗಾಗಿ ಸೌಮ್ಯ ಸ್ವರೂಪ ಅಂತ ಇದ್ದಾರೆ ವೇದವ್ಯಾಸ ದೇವರು. ವಾಸ್ತವದಲ್ಲಿ ನಾನು ಸೌಮ್ಯ ಸ್ವರೂಪನೇ ಆದದ್ದು ಹೌದಾಗಿದ್ದರೂ ಯಾರು ನನ್ನ ಅಂಗಸಂಗಕ್ಕೆ ಬರ್ತಾ ಇದ್ದಾರೆ ಆಕೆಗೆ ಅತಿ ಭೀಷಣಂ ಬಭು ಪ್ರದರ್ಶಯೇ, ಅತಿ ಭಯಂಕರವಾಗಿರತಕ್ಕಂಥ ರೂಪವನ್ನು ನಾನು ತೋರಿಸ್ತೇನೆ. ಸಹೇತ ಸಾತದ್ಯತಿ ಪುತ್ರಕಃ, ಒಂದು ವೇಳೆ ಆಕೆ ಅದನ್ನು ಸಹಿಸ್ಕೋಬೇಕು, ಅಷ್ಟೇ ಮಾಡಿದ್ದಾದರೆ ಆಕೆಗೆ ಉತ್ತಮನಾಗಿರತಕ್ಕಂತಹ ಪುತ್ರ ಉತ್ಪನ್ನನಾಗ್ತಾನೆ. ಇಷ್ಟನ್ನು ಮಾಡಲಿ. ಗುಣಾಢ್ಯ ಬಲವೀರ್ಯಯುಕ್ತ, ಒಳ್ಳೆ ಬಲಿಷ್ಠನಾದವನು, ಅದರಂತೇನೆ ಒಳ್ಳೆ ಗುಣಭರಿತನಾಗಿರತಕ್ಕಂತಹ ಪುತ್ರ ಹುಡ್ತಾನೆ. ಸತ್ಯವತಿ ದೇವಿ ಈ ಷರತ್ತಿಗೆ ಒಪ್ತಾ ಇದ್ದಾಳೆ. ವೇದವ್ಯಾಸ ದೇವರು ಏನು ಅಂದಿದ್ದಾರೋ, ಏನು ಷರತ್ತನ್ನು ಒಡ್ಡಿದ್ದಾರೋ ಅದೆಲ್ಲವನ್ನು ಕೂಡ ಹಿರಿಯ ಸೊಸೆಯಾಗಿರತಕ್ಕಂತಹ ಅಂಬಿಕೆಗೆ ಆದೇಶಿಸಿದ್ದಾರೆ, ತಿಳಿಸಿದ್ದಾರೆ. ನಿಯೋಗ ಪದ್ಧತಿಯಿಂದ ವೇದವ್ಯಾಸ ದೇವರಿಂದ ಸಂತತಿಯನ್ನು ಪಡೆಯುವಂತೆ, ರಾಜ್ಯದ ಉತ್ತರಾಧಿಕಾರಕ್ಕೋಸ್ಕರ ಅಂತ ದೊಡ್ಡ ಒಂದು ಉದ್ದೇಶಕ್ಕೋಸ್ಕರ ಈ ನಿಯೋಗ ಪದ್ಧತಿಯಿಂದ ಸಂತತಿಯನ್ನು ಪಡೆಯುವಂತೆ ಅತ್ತೆಯಾಗಿರತಕ್ಕಂತಹ ಸತ್ಯವತಿ ದೇವಿ ತನ್ನ ಸೊಸೆಯಾಗಿರತಕ್ಕಂತಹ ಅಂಬಿಕೆಗೆ ಆದೇಶಿಸಿದ್ದಾರೆ. ಸತ್ಯವತಿ ದೇವಿಯನ್ನು ಆದೇಶಿಸಿದ್ದಾರೆ. ಆದರೆ ಅಂಬಿಕೆ ವೇದವ್ಯಾಸ ದೇವರ ಆ ಭೀಷಣವಾಗಿರತಕ್ಕಂತಹ ರೂಪವನ್ನು ಕಂಡು ಇಷ್ಟು ಭೀತಳಾಗಿದ್ದಾಳೆ. ಭೀತಿಯಿಂದ ಆ ದರ್ಶನವನ್ನು ಪಡೆದುಕೊಳ್ಳುವುದು ಸಾಧ್ಯ ಆಗದೆ ಕಣ್ಣನ್ನು ಮುಚ್ಚಿಕೊಂಡು ಬಿಟ್ಟಿದ್ದಾಳೆ. ಇದರ ಫಲವಾಗಿ ಸಂತತಿಯೇನೋ ಉತ್ಪನ್ನವಾಯಿತು. ಆದರೆ ಹುಟ್ಟಿದ ಮಗು ತಾಯಿಯ ನಡತೆಯ ಫಲವಾಗಿ ಕುರುಡಾಗಿ ಬಿಡ್ತು. ಅಭೂಚ್ಚ ತಸ್ಯಾಂ ಧೃತರಾಷ್ಟ್ರನಾಮಕೋ ಗಂಧರ್ವರಾಡ್ ಪವನಾವೇಶಯುಕ್ತ. ಗಂಧರ್ವರ ಒಬ್ಬ ರಾಜ, ಧೃತರಾಷ್ಟ್ರ ಅಂತ ಅವನ ಹೆಸರು ಮೂಲದಲ್ಲಿಯೂ ಕೂಡ. ಆ ಧೃತರಾಷ್ಟ್ರ ನಾಮಕನಾದ ಗಂಧರ್ವನೇ ಅಂಬಿಕೆಯಲ್ಲಿ ಉತ್ಪನ್ನನಾಗಿದ್ದಾನೆ. ಇಲ್ಲಿಯೂ ಅವನಿಗೆ ಧೃತರಾಷ್ಟ್ರ ಅಂತ ಹೆಸರು. ಮಾರುತಾವೇಶವಶಾತ್ ಬಲಾಧಿಕ, ವಾಯುದೇವರ ವಿಶೇಷ ಸನ್ನಿಧಾನ ಅವನಲ್ಲಿ. ಹಾಗಾಗಿ ಇಷ್ಟ ಬಲಿಷ್ಠನಾಗಿದ್ದಾನವನು. ಕುರುಡನಾಗಿದ್ದಿರಬಹುದು, ಒಳ್ಳೆ ಬಲಿಷ್ಠ. ಯಾಕೆ ಕೇಳಿದರೆ ಸ ಮಾರುತಾವೇಶವಶಾತ್ ಬಲಾಧಿಕ, ಆತನ ಧೃತರಾಷ್ಟ್ರನ ಬಲ ಏನು ಅನ್ನೋದಕ್ಕೆ ಇಲ್ಲಿಯಲ್ಲಿಯೂ ಅಲ್ಲ, ಆತನ ಕೊನೆಯ ದಿವಸಗಳಲ್ಲಿ ಅವನ ವಾರ್ಧಕ್ಯದಲ್ಲಿಯೂ ಕೂಡ ಅವನ ಬಲ ಏನಿತ್ತು ಅನ್ನೋದಕ್ಕೆ ಒಂದು ನಿದರ್ಶನ ಸಿಗತ್ತೆ. ಮಹಾಭಾರತದ ಯುದ್ಧ ಎಲ್ಲ ಮುಗಿದಿದೆ. ಕೊನೆಯಲ್ಲಿ ಏನು ತರ್ಪಣಾದಿಗಳು ಎಲ್ಲ ಮುಗಿದು ಹೋದವು. ಶ್ರೀಕೃಷ್ಣ ಪಾಂಡವರನ್ನೆಲ್ಲ ಕರ್ಕೊಂಡ್ಬಂದು ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಿಸ್ತಾ ಇದ್ದಾನೆ. ಎಲ್ಲರೂ ಕೂಡ ತಮ್ಮ ತಮ್ಮ ಹೆಸರು ಹೇಳಿಕೊಂಡು ಗೋತ್ರಾಭಿವಂದನ ದೊಡ್ಡಪ್ಪನಿಗೆ ಮಾಡ್ತಾ ಇದ್ದಾರೆ. ಭೀಮಸೇನನು ಮಾಡಬೇಕು. ಆ ಹೊತ್ತಿಗೆ ಕೃಷ್ಣ
ಪಕ್ಕದಲ್ಲೇ ಇದ್ದವನು ಭೀಮಸೇನನನ್ನು ಪಕ್ಕಕ್ಕೆಳೆದು ಒಂದು ಪ್ರತಿಮೆಯನ್ನು, ಉಕ್ಕಿನ ಪ್ರತಿಮೆಯನ್ನು ಮುಂದೆ ದುಡ್ತಾ ಇದ್ದಾನೆ. ಯಾವುದದು? ದುರ್ಯೋಧನ ಭೀಮನ ಒಂದು ಉಕ್ಕಿನ ಪ್ರತಿಮೆಯನ್ನು ಇಟ್ಕೊಂಡಿದ್ದ. ಯಾಕೆ? ಗದಾಯುದ್ಧದಲ್ಲಿ ಮುಂದೊಂದು ದಿವಸ ನಾನು ಭೀಮನನ್ನು ಎದುರಿಸಬೇಕಾಗತ್ತೆ. ಆ ಹೊತ್ತಿಗೆ ಆ ಭೀಮನ ದೇಹದ ಅವಯವಗಳು ಎಲ್ಲಿದ್ದಾವೆ ಅಲ್ಲಿಯೇ ಏಟು ಬೀಳಬೇಕು. ಹಾಗೆ ಬೀಳಬೇಕು ಅಂತಿದ್ದರೆ ಆ ದೇಹದ ಪ್ರಮಾಣವನ್ನು ಎದುರಿಗಿಟ್ಟುಕೊಂಡು ಅಭ್ಯಾಸ ಮಾಡಬೇಕು. ಯಾವುದೋ ಸಾಮಾನ್ಯ ಪ್ರತಿಮೆ ಸಾಲದು, ಉಕ್ಕಿನ ಪ್ರತಿಮೆಯೇ ಬೇಕು ಅಂತ ಹೇಳಿಕೊಂಡು ಒಂದು ಉಕ್ಕಿನ ಪ್ರತಿಮೆಯನ್ನು ಮಾಡಿಸಿಟ್ಕೊಂಡಿದ್ದ ಗದಾಭ್ಯಾಸಕ್ಕೋಸ್ಕರ ಶ್ರೀಕೃಷ್ಣ ಆ ಉಕ್ಕಿನ ಪ್ರತಿಮೆಯನ್ನು ಮುಂದೆ ದೂಡಿದ್ದಾನೆ. ಧೃತರಾಷ್ಟ್ರ ಹಾ ಭೀಮಸೇನ ಅಂತ ಹೇಳಿಕೊಂಡು ಆ ಉಕ್ಕಿನ ಪ್ರತಿಮೆಯನ್ನು ಆಲಂಗಿಸಿಕೊಂಡಿದ್ದಾನೆ. ಆತನ ಆಲಿಂಗನಕ್ಕೆ ಸಿಕ್ಕಂತಹ ಉಕ್ಕಿನ ಆ ಪ್ರತಿಮೆ ತುಂಡಾಗಿ ಪುಡಿಯಾಗಿ ಕೆಳಗೆ ಬಿತ್ತು. ಧೃತರಾಷ್ಟ್ರ ಯಾಕೆ ಹೀಗೆ ಮಾಡಿದ? ತನ್ನ 100 ಮಂದಿ ಮಕ್ಕಳನ್ನು ಕೊಂದವನು ಈ ಭೀಮಸೇನ. ಈ ಆಲಿಂಗನದ ನೆಪದಲ್ಲಿ ಅಂತಹ ಭೀಮಸೇನನ್ನು ಸಂಹಾರ ಮಾಡಬೇಕು ಅಂತ ಹೇಳಿಕೊಂಡು ಒಳಗಿದ್ದಂತಹ ದ್ವೇಷ, ಅದರ ನೆಲೆಯಲ್ಲಿ ಧೃತರಾಷ್ಟ್ರ ತಾನು ಅಪ್ಪಿಕೊಳ್ತಾ ಇರುವಂತಹದ್ದು ಭೀಮಸೇನನನ್ನೇ ಅಂತ ತಿಳ್ಕೊಂಡು ಕೃಷ್ಣ ದೂಡಿದ ಉಕ್ಕಿನ ಪ್ರತಿಮೆಯನ್ನು ಆಲಂಗಿಸಿಕೊಂಡಿದ್ದಾನೆ. ಇದನ್ನೇ ಧೃತರಾಷ್ಟ್ರಾಲಿಂಗನ ಅಂತ ಹೇಳೋದು. ಅವನ ಆಲಿಂಗನಕ್ಕೆ ಸಿಕ್ಕಂತಹ ಉಕ್ಕಿನ ಪ್ರತಿಮೆ ಪುಡಿಯಾಗಿ ಕೆಳಗೆ ಬೀಳಬೇಕು ಅಂತಿದ್ರೆ ಅದೂ ಆತನ ಈ ವಾರ್ಧಕ್ಯದಲ್ಲಿ ಧೃತರಾಷ್ಟ್ರನ ಬಲ ಏನು ಅನ್ನೋದು ಇದಕ್ಕೊಂದು ನಿದರ್ಶನ ಆಗತ್ತೆ. ಇಂತಹ ಬಲ ಆತನೊಳಗೆ ಸೇರಿರುವಂತಹದ್ದು ಮಾರುತಾವೇಶವಶಾದ್, ವಾಯುದೇವರ ಆವೇಶದಿಂದಾಗಿ. ವೇದವ್ಯಾಸ ದೇವರು ಅಂತಹ ಧೃತರಾಷ್ಟ್ರನಿಗೆ ತಾನೂ ವರವನ್ನಿತ್ತಿದ್ದಾರೆ. ಅದಾದ್ವರಂಚಾಸ್ಯ ಬಲಾಧಿಕತ್ವಂ. ಆದ್ರೇನು ಮಾಡೋಣ? ಒಂದು ದೋಷ, ಮಾತೃದೋಷತಃ ಅಂಧ ಬಭುವ. ತಾಯಿ ಮಾಡಿದ ಒಂದು ಸಣ್ಣ ಪ್ರಮಾದದಿಂದಾಗಿ ಆ ಧೃತರಾಷ್ಟ್ರ ಕುರುಡನಾಗಿ ಹುಟ್ಟಬೇಕಾಯಿತು. ಸತ್ಯವತಿ ದೇವಿ ಗಮನಿಸ್ತಾ ಇದ್ದಾಳೆ. ಹುಟ್ಟಿದ ಮಗ ಏನೂ ಹುಟ್ಟಿದ್ದಾನೆ, ಉತ್ತರಾಧಿಕಾರಿಯಾಗೇನು ಹುಟ್ಟಿದ್ದಾನೆ. ಆದರೆ ಪಟ್ಟದಲ್ಲಿ ಕೂಡಿಸುವುದಕ್ಕೆ ಅವನಲ್ಲಿಂದು ನ್ಯೂನತೆ, ಏನು ಕುರುಡನಿದ್ದಾನೆ. ಇದನ್ನರಿತ ಸತ್ಯವತಿ ದೇವಿ ವೇದವ್ಯಾಸ ದೇವರನ್ನು ಮತ್ತೆ ಕರೆದು ದುಂಬಾಲು ಬೀಳ್ತಾ ಇದ್ದಾಳೆ. ಇಲ್ಲ, ಜ್ಞಾತ್ವಾ ತಮಂಧಂ ಪುನರೇವ ಕೃಷ್ಣಂ ಮಾತಾ ಬ್ರವೀ ಜನಯಾನ್ಯಂ ಗುಣಾಢ್ಯಂ ಅಂಬಾಲಿಕಾಯಾಂ ಇದು ತತ್ತಥಾ ಕರೋತ್ ಭಯಾತ್ತು ಸಾ ಪಾಂಡುರಭೂನ್ ಮೃಷಾದ. ಸತ್ಯವತಿ ದೇವಿ ಪುನಃ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾಳೆ. ಮಗನೇನೋ ಹುಟ್ಟಿದ್ದಾನೆ, ಅಂಧನಾಗಿ ಬಿಟ್ಟ, ಪಟ್ಟದಲ್ಲಿ ಕೂಡೋದಕ್ಕೆ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾನೆ. ಹಾಗಾಗಿ ಪಟ್ಟದಲ್ಲಿ ಕೂಡೋದಕ್ಕೆ ಯೋಗ್ಯವಾಗಿರತಕ್ಕಂತಹ ಇನ್ನೊಬ್ಬ ಗುಣಾಢ್ಯನಾದ ಬಲಜ್ಯೇಷ್ಠನಾಗಿರತಕ್ಕಂತಹ ಇನ್ನೊಬ್ಬ ಪುತ್ರನನ್ನು ಕೊಡು. ಅಂಬಿಕೆಯೇನೋ ಪ್ರಮಾದ ಮಾಡಿದಳು. ಹೀಗಾಗಿ ಈ ಬಾರಿ ಅಂಬಿಕೆ ಬೇಡ, ಅಂಬಾಲಿಕೆಯನ್ನು ಕಳುಹಿಸ್ತಾ ಇದ್ದೇನೆ. ವೇದವ್ಯಾಸ ದೇವರು ಈ ಹಿಂದೆ ತಾನು ಒಡ್ಡಿದ್ದಂತಹ ಷರತ್ತನ್ನೇ ಮತ್ತೆ ಪುನಃ ಮುಂದಿಡ್ತಾ ಇದ್ದಾರೆ. ಸತ್ಯವತಿ ಈ ಬಾರಿ ಅಂಬಾಲಿಕೆಗೆ ಅವೆಲ್ಲವನ್ನು ವಿಷಯ ತಿಳಿಸಿ ಆದೇಶಿಸಿದ್ದಾಳೆ. ಅಂಬಾಲಿಕಾ ತನ್ನ ಅಕ್ಕ ಮಾಡಿರತಕ್ಕಂತಹ ತಪ್ಪಿನಿಂದಾಗಿ ಏನು ಪ್ರಮಾದ ಉಂಟಾಯಿತು ಅನ್ನೋದನ್ನು ಗಮನಿಸಿದವಳು ತಾನು ಆ ತಪ್ಪು ಮಾಡಬಾರದು ಅನ್ನೋ ನೆಲೆಯಲ್ಲಿ ಕಣ್ಣನ್ನು ಮುಚ್ಚಿಕೊಳ್ಳಲಿಲ್ಲ. ಆದರೆ ಕಾಣ್ತಾ ಇರುವಂತಹ ದೃಶ್ಯ ಮಾತ್ರ ಅತಿ ಭಯಾನಕವಾಗಿದೆ. ಭಯದಿಂದಾಗಿ ತಾನು ಪೂರ ಬಿಳಿಚಿಕೊಂಡು ಬಿಟ್ಲು. ಕಣ್ಣು ಮುಚ್ಚಿಕೊಳ್ಳಲಿಲ್ಲ, ಆದರೆ ಆ ಭಯ ಅವಳನ್ನಿಷ್ಟು ಕಾಡಿತು, ಮೈಯೆಲ್ಲ ಬಿಳಿಚಿಕೊಂಡು ಬಿಡ್ತು. ಇದು ಒಂದು ಆಕೆಯಲ್ಲಿ ಇದ್ದಂತಹ ದೋಷ. ಹೀಗಾಗಿ ಸಂತತಿಯೇನೋ ಉತ್ಪನ್ನವಾಯಿತು, ಆದರೆ ಹುಟ್ಟುವಂತಹ ಮಗು ಹುಟ್ಟಿನಿಂದಲೇ ಪಾಂಡುರೋಗಗ್ರಸ್ತವಾಗಿ ಬಿಡ್ತು. ಇವನು ಯಾರು? ಪೂರ್ವದಲ್ಲಿ
ಪರಾವಹೋ ನಾಮ ಮರುತ್ತತೋ ಭವತ್ ವರ್ಣೇನ ಪಾಂಡು ಸಹಿ ನಾಮತಶ್ಚ ಸಚಾಸ ವೀರ್ಯಾಧಿಕ ಏವ ವಾಯೋ ಆವೇಶತ ಸರ್ವಶಸ್ತ್ರಾಸ್ತ್ರವೇತ್ತ. ಮರುತ್ತುಗಳಲ್ಲಿ ಪರಾವಹ ಅನ್ನುವ ಹೆಸರಿನ ಒಬ್ಬ ಮರುತು, ಅವನೇ ಇಲ್ಲಿ ಪಾಂಡು ಅನ್ನತಕ್ಕಂಥ ಹೆಸರಿಂದ ಹುಟ್ಟಿದ್ದಾನೆ. ಪಾಂಡು ಅನ್ನುವ ಹೆಸರು ಅರ್ಥವೇ ಹಾಗೆ ಬಿಳಿಸಿಕೊಂಡವನು ಅಂತ ಅರ್ಥ. ಅವನ ನಾಮವೇ ಹಾಗಾಗಿ, ಹೆಸರೇ ಹಾಗಾಗಿ ಹೋಯಿತು ಪಾಂಡು ಎಂಬುದಾಗಿ. ಇವನೂ ಕೂಡ ವೇದವ್ಯಾಸ ದೇವರ ಅನುಗ್ರಹದಿಂದಾಗಿ ವೀರ್ಯಾಧಿಕ, ಒಳ್ಳೆ ಬಲಿಷ್ಠನಿದ್ದಾನೆ. ವಾಯುದೇವರ ಆವೇಶವೂ ಇದೆ. ಇದರಿಂದಾಗಿ ಒಳ್ಳೆ ಬಲಿಷ್ಠನಿದ್ದಾನೆ, ಒಳ್ಳೆ ಜ್ಞಾನಿಯೂ ಆದ. ಶಸ್ತ್ರ ಅಸ್ತ್ರವೇತ್ತ, ಶಸ್ತ್ರಜ್ಞಾನದಲ್ಲಿ ಕ್ಷತ್ರಿಯನಿಗೆ ಯೋಗ್ಯವಾಗಿರತಕ್ಕಂತಹ ಶಸ್ತ್ರವಿದ್ಯೆ ಅಸ್ತ್ರವಿದ್ಯೆ ಇವನ್ನೆಲ್ಲವನ್ನೂ ಪಡೆದವನಿದ್ದಾನೆ ವೇದವ್ಯಾಸ ದೇವರು. ಈತನಿಗೂ ಕೂಡ ತಸ್ಮೈ ತಥಾ ಬಲವೀರ್ಯಾಧಿಕತ್ವ ವರಂ ಪ್ರಾದಾತ್ ಕೃಷ್ಣ, ನೀನೂ ಬಲಿಷ್ಠನಾಗಿರು ಅಂತ ಹೇಳಿಕೊಂಡು ಅನುಗ್ರಹವನ್ನು ವರವನ್ನು ನೀಡಿದ್ದಾರೆ. ಸತ್ಯವತಿ ದೇವಿ ಈ ಬಾರಿಯೂ ಗಮನಿಸಿದಳು, ಮೊದಲು ಹುಟ್ಟಿದವನಲ್ಲಿ ಒಂದು ದೋಷ, ಎರಡನೇ ಬಾರಿ ಹುಟ್ಟಿದವನಲ್ಲಿ ಕೂಡ ಇದು ಒಂದು ದೋಷ. ಹಾಗಾಗಿ ಪುನಃ ವೇದವ್ಯಾಸ ದೇವರಲ್ಲಿ ದುಂಬಾಲು ಬೀಳ್ತಾ ಇದ್ದಾಳೆ. ಇಲ್ಲ, ಇಂತಹ ಯಾವುದೇ ದೋಷ ಇಲ್ಲದ ಇನ್ನೊಬ್ಬ ಮಗ ಬೇಕು, ಕರುಣಿಸು. ಹೀಗೆ ಹೇಳಿ ಅಂಬಿಕೆಯನ್ನು ಮತ್ತೆ ಆದೇಶಿಸಿದ್ದಾಳೆ. ಹಿಂದೆ ನೀನು ಮಾಡಿರತಕ್ಕಂಥ ತಪ್ಪಿನಿಂದಾಗಿ ಇಂತಹ ದೋಷವುಳ್ಳಂತಹ ಮಗ ಹುಟ್ಟುವ ಹಾಗಾಯಿತು. ಹಾಗಾಗಿ ಈ ಬಾರಿ ಹಾಗೆ ಮಾಡಬೇಡ, ಒಳ್ಳೆಯ ಸೇವೆಯನ್ನು ಮಾಡು, ಸತ್ಸಂತತಿಯನ್ನು ಪಡೆ. ಅಂಬಿಕಾ ಆ ಧೈರ್ಯವನ್ನೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ವೇದವ್ಯಾಸ ದೇವರ ಈ ರೂಪ ದರ್ಶನದಿಂದಾಗಿ ಭೀತಳಾದವಳು ಇನ್ನೊಮ್ಮೆ ಅಂತಹ ಸಾಹಸಕ್ಕೆ ಆಗೋದು ಬೇಡ ಅಂತ ಹೇಳಿಕೊಂಡು ಸತ್ಯವತಿ ದೇವಿಯ ಅತ್ತೆಯ ಆ ಆದೇಶವನ್ನು ಮೀರೋದು ಸಾಧ್ಯ ಆಗಿಲ್ಲ. ತನ್ನ ದಾಸಿಗೆ ಆದೇಶ ನೀಡ್ತಾ ಇದ್ದಾಳೆ, ನಾನು ಹೋಗೋದಿಲ್ಲ, ನೀನು ಹೋಗು ಅಂತ ಹೇಳಿಕೊಂಡು. ಆ ದಾಸಿ ವೇದವ್ಯಾಸ ದೇವರ ಸೇವೆಯನ್ನು ಭಕ್ತಿಯಿಂದ ಮಾಡಿದಳು, ಭಯದಿಂದ ಅಲ್ಲ ಭಕ್ತಿಯಿಂದ ಮಾಡಿದಳು. ಅಂತಹ ಆ ದಾಸಿಯಲ್ಲಿ ಉತ್ತಮನಾಗಿರತಕ್ಕಂತಹ ಮಗನ ಉತ್ಪತ್ತಿಯಾಗಿದೆ. ಸಾಕ್ಷಾತ್ ಯಮಧರ್ಮ ದೇವರೇ ಮಗನಾಗಿ ಬಂದಿದ್ದಾರೆ. ತಸ್ಯಾಂ ಸ ದೇವೋ ಅಜನಿ ಧರ್ಮರಾಜ ಮಾಂಡವ್ಯ ಶಾಪಾದ್ಯ ಉವಾಹ ಶೂದ್ರತಾಂ. ಯಮದೇವರು ಸಾಕ್ಷಾತ್ ಯಮಧರ್ಮನೇ ಆ ದಾಸಿಯಲ್ಲಿ ಮಗನಾಗಿ ಹುಟ್ಟಿದ್ದಾರೆ. ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ್ದಾರೆ. ಇದಕ್ಕೂ ಒಂದು ಕಾರಣವನ್ನು ಶಾಸ್ತ್ರ ಹೇಳ್ತಾ ಇದೆ, ಪುರಾಣ ಹೇಳ್ತಾ ಇದೆ, ಇತಿಹಾಸ ಹೇಳ್ತಾ ಇದೆ. ವಸಿಷ್ಠ ಸಾಮ್ಯಂ ಸಮಭೀಪ್ಸಮಾನಂ ಪ್ರತ್ಯಾವನಿಚ್ಛಯ ಶಾಪಮಾಪ ಮಾಂಡವ್ಯ ಶಾಪಾದ್ಯ ಉವಾಹ ಶೂದ್ರತ. ಮಾಂಡವ್ಯರು ಅಂತ ಒಬ್ಬ ಋಷಿಗಳು ವಸಿಷ್ಠರಿಗೆ ಸಮತಾಮನಾಗಬೇಕು ಅಂತ ಬಯಸಿ ಭಾರೀ ತಪಸ್ಸನ್ನು ಮಾಡಿದರು. ತಮ್ಮ ಯೋಗ್ಯತೆಯನ್ನು ಮೀರಿ ತಪಸ್ಸನ್ನು ಮಾಡಿದ್ದಾರೆ. ಯೋಗ್ಯತೆಯನ್ನು ಮೀರಿದಂತಹ ಪುಣ್ಯವನ್ನು ಒಳಗಿಟ್ಟುಕೊಳ್ಳುವಂತಹ ಯೋಗ್ಯತೆ ಅವರಿಗಿಲ್ಲ. ತಾವು ತಮಗೆ ಯೋಗ್ಯವಾಗಿರತಕ್ಕಂತಹ ಸಾಧನೆ ಏನೋ ಅಷ್ಟನ್ನೇ ಮಾಡಬೇಕು, ಅದಕ್ಕಿಂತ ಅಧಿಕವಾಗಿರುವಂತಹದನ್ನು ಒಳಗೆ ತುಂಬಿಸಿಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಅದು ಹ್ರಾಸ ಆಗಬೇಕು. ಭಗವಂತನ ಆದೇಶದಂತೆ ಯಮಧರ್ಮ ದೇವ ಆ ಮಾಂಡವ್ಯ ಮುನಿಗಳನ್ನು ಒಂದು ಸಂದರ್ಭದಲ್ಲಿ ಕೆಣಕಿ ಅವರಿಂದ ಶಾಪವನ್ನು ಪಡ್ಕೋತಾ ಇದ್ದಾರೆ.
ಶೂದ್ರ ಯೋನಿಯಲ್ಲಿ ಹುಟ್ಟು ಅಂತ ಹೇಳಿಕೊಂಡು ಮಾಂಡವಿ ಮುನಿಗಳು ಶಪಿಸಿದರು. ಇದರಿಂದಾಗಿ ಬಯಸಿ ಬಯಸಿ ಮಾಂಡವ್ಯ ಮುನಿಗಳಿಂದ ಶಾಪವನ್ನು ಪಡ್ಕೊಂಡು ಆ ಶಾಪದ ಹಿನ್ನೆಲೆಯಲ್ಲಿ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ್ದಾರೆ. ಹಾಗೆ ತಾವು ಬಯಸಿ ಶಾಪವನ್ನು ಪಡ್ಕೊಂಡದರಿಂದಾಗಿ ಮಾಂಡವ್ಯ ಇದ್ದಂತಹ ಯೋಗ್ಯತೆಗಿಂತ ಅಧಿಕವಾದಂತಹ ಪುಣ್ಯ ಏನಿದೆಯಲ್ಲ ಅದೆಲ್ಲ ಹ್ರಾಸ ಆಗಿ ಹೋಯಿತು ಈ ಶಾಪದ ನೆಲೆಯಲ್ಲಿ. ಆ ಶಾಪವನ್ನು ತಾವು ಸ್ವೀಕರಿಸಿದ್ದಾರೆ. ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ್ದಾರೆ. ಅವರೇ ಇಲ್ಲಿ ವಿದೂರನಾಗಿ ಬಂದಿದ್ದಾರೆ. ಶಾಪದ ಹಿನ್ನೆಲೆಯನ್ನು ಹೀಗೆ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ಒಮ್ಮೆ ಮಾಂಡವ್ಯ ಮುನಿಗಳಿದ್ದಂತಹ ರಾಜ್ಯದಲ್ಲಿ ಅರಮನೆಯಲ್ಲಿಯೇ ಕಳ್ಳತನ ಆಗೋಯಿತು. ಕಳ್ಳರು ಕೋಶದಿಂದಲೇ ಧನವನ್ನು ಕದ್ದುಕೊಂಡು ಓಡಿದರು. ರಾಜಭಟರು ಬೆನ್ನಟ್ಟಿದರು. ರಾಜಭಟರನ್ನು ಕಂಡಂತಹ ಆ ಚೋರರು ವಿಧಿ ಇಲ್ಲದೆ ತಾವು ತಂದಂತಹ ಧನವನ್ನೆಲ್ಲ ಅಲ್ಲೇ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಆಶ್ರಮದಲ್ಲಿ ಹಾಕಿ ಮರೆಯಾಗಿ ಬಿಟ್ಟರು. ರಾಜಭಟರು ಬಂದರು. ಧನ ಎಲ್ಲ ಸಿಗುತ್ತು. ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ. ಒಳಗೊಬ್ಬ ಮುನಿ ಕಣ್ಮುಚ್ಚಿ ಕೂತಿದ್ದಾನೆ. ಇದನ್ನೇ ಕದ್ದಿರಬೇಕು, ನಮ್ಮನ್ನು ಮೋಸಗೊಳಿಸೋದಕ್ಕೋಸ್ಕರ ಇದು ತಪಸ್ಸಿನ ನಾಟಕವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಅವನ್ನೇ ಹೊತ್ಕೊಂಡು ಹೋದರು. ಮಾಂಡವಿ ಮುನಿಗಳನ್ನೇ ಹೊತ್ಕೊಂಡು ಹೋದರು. ಮಾಂಡವಿ ಮುನಿಗಳು ಸಮಾಧಿ ಸ್ಥಿತಿಯಲ್ಲಿದ್ದಾರೆ. ಯಾವ ಘಟನೆಗಳು ಕೂಡ ಅವರಿಗೆ ತಿಳಿದಿಲ್ಲ. ರಾಜನ ಮುಂದೆ ತಂದು ನಿಲ್ಲಿಸಿದ್ದಾರೆ. ಆಗಲೂ ಇವರು ಸಮಾಧಿ ಸ್ಥಿತಿಯಲ್ಲೇ ಇದ್ದಾರೆ. ರಾಜ ಸ್ವಲ್ಪನೂ ವಿಚಾರ ಮಾಡಿಲ್ಲ, ಹೌದೋ ಅಲ್ಲೋ ಅಂತ ಹೇಳಿಕೊಂಡು ಶೂಲಕ್ಕೇರಿಸಿ ಅಂತ ಹೇಳಿಕೊಂಡು ಆದೇಶ ನೀಡಿಬಿಟ್ಟ. ಶೂಲಾರೋಪಣವೂ ಆಗೋಯಿತು. ಇವರಿನ್ನೂ ಎಚ್ಚರದಲ್ಲಿಲ್ಲ. ಯಾವತ್ತೋ ಎಚ್ಚರ ಆಯಿತು. ತಮ್ಮ ತಪಸ್ಸಿನ ಪ್ರಭಾವ ಮಾಂಡವಿ ಮುನಿಗಳು ಶೂಲದಲ್ಲಿ ಆರೋಪಿಸಲ್ಪಟ್ಟರೂ ಕೂಡ ಸತ್ತೇ ಇಲ್ಲ. ಈ ವಿಚಾರ ನಂತರ ರಾಜನಿಗೆ ಹೋಯಿತು. ರಾಜ ಕರೆಸಿ ಎಲ್ಲ ವಿಚಾರಿಸಿದ. ಇವರು ಮುನಿಗಳಿದ್ದಾರೆ, ಕಳ್ಳರಲ್ಲ ಅನ್ನೋದು ತಿಳಿಯಿತು. ಆ ಶೂಲದಿಂದ ಶೂಲವನ್ನು ಮರಳಿ ಕಿತ್ತು ತೆಗಿತಾ ಇದ್ದಾರೆ. ಆದರೆ ಹೀಗಾಯಿತು. ಶೂಲದ ಕಡ್ಡಿಯೇನೋ ಬಂತು. ಇವರ ದೇಹದಿಂದ ಹೊಕ್ಕು ಬೆನ್ನಲ್ಲಿ ಹೊರಬಂದಿದ್ದಂತಹ ಆ ಶೂಲ ತುದಿ ಮಾತ್ರ ಅದು ಅಲ್ಲಿ ಹಾಗೆ ಉಳ್ಕೊಂಡ್ಬಿಡ್ತು. ಏನು ಮಾಡೋದು? ಮಾಂಡವರಿ ಅಂದರು, ರಾಜ ನೀನೇನು ಚಿಂತಿಸಬೇಡ, ಅದು ಹಾಗೆ ಅಲ್ಲಿ ಇರಲಿ. ಬೆನ್ನಲ್ಲಿ ಹೊರಬಂದಿರತಕ್ಕಂತಹ ಆ ಶೂಲದ ತುದಿ ಏನಿದೆ, ಪುಷ್ಪದ ಬುಟ್ಟಿಯನ್ನು ಸಿಕ್ಕಿಸಿಕೊಳ್ಳಿಕ್ಕೆ ನನಗಾಗುತ್ತೆ, ಬಿಡು, ಇರಲಿ ಬಿಡು ಅಂತ ಹೇಳಿಕೊಂಡು ಹೀಗೆ ಹಾಸ್ಯದನ್ನು ಸಮಾಧಿಗೆ ತೆಗೆದುಕೊಂಡರು. ಅಂದಿನಿಂದ ಅವರಿಗೆ ಆಣಿ ಮಾಂಡವ್ಯ ಅನ್ನುವ ಹೆಸರಾಯಿತು. ಯಾವ ಆ ಶೂಲದ ಆಣಿ, ಆ ಶೂಲದ ತುದಿ ಏನಿದೆ, ಕಬ್ಬಿಣದ ತುದಿ ಏನಿದೆ, ಅದು ದೇಹದಲ್ಲಿ ಬೆನ್ನಲ್ಲಿ ಹೊರಬಂದಿದೆ. ಅದನ್ನು ಹೊತ್ತುಕೊಂಡೇ ಅವರು ಊರುಡಿ ತಿರುಗಾಡ್ತಾ ಇದ್ದರಾದ್ದರಿಂದಾಗ ಅವರಿಗೆ ಆಣಿ ಮಾಂಡವ್ಯ ಅಂತ ಹೆಸರಾಯಿತು. ಕಾಲಾಂತರದಲ್ಲಿ ಒಮ್ಮೆ ಯಮಧರ್ಮದೇವರು ಭೇಟಿಯಾಯಿತು. ಆವಾಗ ಯಮಧರ್ಮರಾಯ ಅವನು ನ್ಯಾಯ ನಿಷ್ಠುರ. ಹಾಗಾಗಿ ಅವರಲ್ಲಿ ಕೇಳ್ತಾ ಇದ್ದಾರೆ, ಯಮಧರ್ಮ, ಇಂಥ ಶಿಕ್ಷೆ ನನಗೆ ಯಾಕಾಯಿತು ಹೇಳು. ವಾಸ್ತವದಲ್ಲಿ ಅವರಿಗಿಂತಹ ಶಿಕ್ಷೆ ಆದದ್ದು ಮಾಡಬಾರದ ಕಾರ್ಯವನ್ನು ಮಾಡಿದ್ದಕ್ಕೆ. ಮಾಡಬಾರದ ಕಾರ್ಯ ಯಾವುದು? ಯೋಗ್ಯತೆಯಲ್ಲಿ ತಮಗಿಂತ ಹಿರಿಯರಾಗಿರತಕ್ಕಂತಹ ಎತ್ತರದಲ್ಲಿರತಕ್ಕಂತಹ ವಸಿಷ್ಠರ ಸಾಮ್ಯವನ್ನು ತಾನು ಪಡೆಯಬೇಕು ಅಂತ ಬಯಸಿ ಏನು ತಪಸ್ಸನ್ನು ಮಾಡಿದ್ರಲ್ಲ, ಇದು ಅವರು ಮಾಡಿರುವ ಅಪರಾಧ. ಅದನ್ನು ಹಾಗೆ ಹೇಳಬೇಕಿತ್ತು, ಹಾಗೆ ಹೇಳಲಿಲ್ಲ. ಹಾಗೆ ಹೇಳಿದ್ದಾದರೆ ಅವರನ್ನು ಕೆಣಕಿದಂತ ಆಗೋದಿಲ್ಲ. ಅವರನ್ನು ಕೆಣಕಿಲ್ಲ ಅಂತಂದರೆ ಅವರನ್ನ ಶಾಪ ಬರೋದಿಲ್ಲ. ಶಾಪ ಬಂದಿಲ್ಲ ಅಂತ ಹೇಳಿದರೆ ಅವರ ತಪಸ್ಕರಾಸ ಆಗೋದಿಲ್ಲ. ಅದಕ್ಕೋಸ್ಕರ ಯಮಧರ್ಮದೇವರು ಅಂತ ಇದ್ದಾರೆ. ಮಾಂಡವ್ಯರೇ, ಗುರುಕುಲದಲ್ಲಿ ನೀವು ಅಭ್ಯಾಸ ಮಾಡ್ತಾ ಇರೋ ಹೊತ್ತಿಗೆ ಎಳವೆಯಲ್ಲಿ ಒಂದು ಮಕ್ಷಿಕ, ಒಂದು ನೊಣವನ್ನು ತಗೊಂಡು ಮುಳ್ಳನ್ನು ಚುಚ್ಚಿದ್ರಿ. ಇದಕ್ಕೆ ಆವತ್ತು ಮಾಡಿದ ಈ ತಪ್ಪು ಏನಿದೆ ಅಲ್ಲ, ಅದು ಈ ರೂಪದಲ್ಲಿ ನಿಮಗೂ ಕೂಡ
ಶೂಲದಲ್ಲಿ ಆರೋಪಿಸುವಂತಹ ಫಲವನ್ನು ಕೊಡ್ತು. ಆ ಘಟನೆಯೂ ನಡೆದದ್ದು ಹೌದು. ಆದರೆ ಆ ಘಟನೆ ಅದು ನಡೆದದ್ದು ಈ ಮಾಂಡವಿ ಮುನಿಗಳ ಇನ್ನೂ ಎಳೆಯ ವಯಸ್ಸಿನಲ್ಲಿ. ಶಾಸ್ತ್ರದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ಪ್ರೌಢ ಅಂತ ಅನಿಸೋದು 13 ವರ್ಷಗಳ ಬಳಿಕ. ಅಷ್ಟರ ತನಕ ಮಾಡಿದಂತಹ ತಪ್ಪುಗಳು ಅದು ಅವನಿಗೆ ಬಂಧಕ ಆಗೋದಿಲ್ಲ. ಆ ಚತುರ್ದಶಮಾದ್ ವರ್ಷಾತ್ ಕರ್ಮಾಣಿ ನಿಯಮೇನತು ದಶಾವರಾಣಾಂ ದೇಹಾನಾಂ ಕಾರಣಾನು ಕರೋತ್ಯಯಂ. 13 ವರ್ಷಗಳ ಒಳಗೆ ಮಾಡಿರತಕ್ಕಂತಹ ಕರ್ಮ ಏನಿದೆ ಅದು ಬಂಧಕ ಆಗೋದಿಲ್ಲ. ಅದರ ನಂತರ ಮಾಡಿದ್ದೆಲ್ಲ ಅವನಿಗೆ ಬಂಧಕ ಆಗ. ಮಾಂಡವಿ ಮುನಿಗಳಂದರು ಅಷ್ಟು ಸಣ್ಣ ವಯಸ್ಸಿನಲ್ಲಿ ಇನ್ನೂ ಬುದ್ಧಿ ತಿಳಿಯದೇ ಇರತಕ್ಕಂತಹ ಹೊತ್ತಿನಲ್ಲಿ ಮಾಡಿದಂತಹ ಇಂತಹ ಒಂದು ಸಣ್ಣ ತಪ್ಪಿಗೆ ಇಂತಹ ಶಿಕ್ಷೆಯನ್ನು ಕೊಡಿಸ್ತಾ ಇದೆಯಾ, ನೀನು ಶೂದ್ರನಾಗಿ ಹುಟ್ಟು ಅಂತ ಹೇಳಿಕೊಂಡು ಶಪಿಸಿದ್ದಾರೆ. ಹಾಗೆ ಮಾಂಡವಿ ಮುನಿಗಳಿಂದ ಅವರನ್ನು ಕೆಣಕಿ ಬಯಸಿ ಅವರಿಂತಹ ಒಂದು ಶಾಪವನ್ನು ಪಡ್ಕೊಂಡಂತಹ ಯಮದೇವರು ಇಲ್ಲಿ ಆ ದಾಸಿಯಲ್ಲಿ ಪುತ್ರನಾಗಿ ಬಂದಿದ್ದಾರೆ. ವಿದುರ ಅನ್ನತಕ್ಕಂತಹ ಹೆಸರು ಅವನಿಗೆ ಹುಟ್ಟಿತು. ಯಾಕೆ? ವಿದ್ಯಾರತೇ, ವಿದ್ಯೆಯಲ್ಲಿ ಭಾರೀ ಆಸಕ್ತಿ. ಇದರಿಂದಾಗಿ ವಿದ್ಯಾರತೇ ವಿದುರೋ ನಾಮ ಅಯಂ ಭವಿಷ್ಯತಿ ಜ್ಞಾನವಲೋಪನ್ನ. ವೇದವ್ಯಾಸ ದೇವರೇ ಇವನಿಗೂ ಕೂಡ ನಾಮಕರಣ ಮಾಡಿದ್ದಾರೆ, ವಿದುರ ಅಂತ ನಾಮಕರಣ ಮಾಡಿದ್ದಾರೆ. ಇವನು ಕೂಡ ಸಾಮಾನ್ಯ ಅಲ್ಲ. ಮಹಾಧನು ಬಾಹುಬಲಾಧಿಕಶ್ಚ, ಅದಕ್ಕೆಲ್ಲ ವಿಗಿಲಾಗಿ ಸುನೀತಿಮಾನ್. ಬಾಹುಬಲಾಧಿಕನಾಗ್ತಾನೆ, ಒಳ್ಳೆ ಧನುರ್ಧಾರಿ ಆಗ್ತಾನೆ, ಜೊತೆಗೆ ಒಳ್ಳೆಯ ನೀತಿ ನ್ಯಾಯವನ್ನು ಬಲ್ಲವನಾಗ್ತಾನೆ ಅಂತ ಹೇಳಿಕೊಂಡು ವೇದವ್ಯಾಸ ದೇವರು ಅವನಿಗೆ ಅನುಗ್ರಹಿಸಿದರು. ಸತ್ಯವತಿ ದೇವಿ ಇದನ್ನೂ ಗಮನಿಸಿದಳು. ಪ್ರಥಮ ಪುತ್ರನಲ್ಲಿ ಅಂಧತ್ವ ಅನ್ನತಕ್ಕಂತಹ ದೋಷ, ಪಟ್ಟದಲ್ಲಿ ಕೂಡಿಸಲಿಕ್ಕೆ ಆಗೋದಿಲ್ಲ. ಎರಡನೆಯವನಲ್ಲಿ ಪಾಂಡು ದೋಷ, ಮೂರನೆಯವನು ಶೂದ್ರನಾಗಿ ಬಿಟ್ಟ, ದಾಸಿಯಲ್ಲಿ ಹುಟ್ಟಿದವನಾಗಿದ್ದಾನೆ. ಇದನ್ನು ಗಮನಿಸಿದಂತಹ ಸತ್ಯವತಿ ದೇವಿ ವೇದವ್ಯಾಸ ದೇವರಲ್ಲಿ ಪುನಃ ಪ್ರಣತಾಯಯಾಚೆ, ನಮಸ್ಕರಿಸಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾಳಂತೆ. ಅಂಬಾಲಿಕಾಯಾಂ ಜನಯಾನ್ಯಮಿತ್ಯಥಃ ಅಥೋ ನೈಚ್ಛತ್ಸ ಕೃಷ್ಣ ಅಭವದಪ್ಯದೃಶ್ಯ. ಅಂಬಿಕೆಗೆ 2 ಬಾರಿ ಅವಕಾಶಗಳು ನೀಡಿದ್ದಾಯಿತು. ಅಂಬಾಲಿಕೆಗೆ ಇನ್ನೊಂದು ಅವಕಾಶವನ್ನು, ಒಂದು ಅವಕಾಶ ನೀಡಿದ್ದಾಗಿದೆ, ಅಂಬಾಲಿಕೆಗೆ ಇನ್ನೊಂದು ಅವಕಾಶವನ್ನು ಕೊಡೋಣ. ಆಕೆಯಲ್ಲಿ ವೇದವ್ಯಾಸ ದೇವರು ಗಮನಿಸಿದರು, ಇಂತಹ ಪ್ರಾರ್ಥನೆ ಇದು ಕೊನೆ ಇಲ್ಲದ್ದು. ಹಾಗಾಗಿ ನಿಯೋಗ ಪದ್ಧತಿಗೆ ಇದು ವಿರುದ್ಧವಾದದ್ದು. ಹಾಗಾಗಿ ಇನ್ನು ಇಂತಹ ಮಾತಿಗೆ ಮಣೆ ಹಾಕುವುದು ಸರಿಯಲ್ಲ ಅಂತ ಬಯಸಿ ತಾಯಿ ಸತ್ಯವತಿಯೇ ಮಾಡಿಕೊಂಡ ಪ್ರಾರ್ಥನೆಯಾದದ್ದಾದರೂ ಕೂಡ ಆ ಕ್ಷಣದಲ್ಲೇ ಅವರು ಮರೆಯಾಗಿ ಬಿಟ್ಟರು. ಆ ಕ್ಷಣದಲ್ಲೇ ಮರೆಯಾಗಿ ಬಿಟ್ಟರು. ಶಾಸ್ತ್ರ ಅವಿರುದ್ಧವಾಗಿರತಕ್ಕಂತಹ ಕಾರ್ಯ ಏನಿದೆ ಅವಕ್ಕೆ ಬೆಲೆ ಇದೆ. ಶಾಸ್ತ್ರ ವಿರುದ್ಧವಾದಂತಹ ಕಾರ್ಯಕ್ಕೆ ಬೆಲೆ ಇಲ್ಲ, ಮಾನ್ಯತೆ ಇಲ್ಲ. ಎಷ್ಟು ಕೆಲಸ ಮಾಡಬೇಕು, ಯಾವುದನ್ನು ಮಾಡಬಾರದು ಅನ್ನೋದಕ್ಕೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ ಹೇಳಿಕೊಂಡು ಭಗವದ್ಗೀತೆಯಲ್ಲಿ ಅಂದಂತೆ ಇಷ್ಟ ತನಕದ ಕಾರ್ಯ ಏನಿದೆ ಇದು ಶಾಸ್ತ್ರಸಮ್ಮತವಾದದ್ದು. ಇದನ್ನು ಮೀರಿ ಮಾಡಿದ್ದಾದರೆ ಅದು ಶಾಸ್ತ್ರಸಮ್ಮತ ಆಗೋದಿಲ್ಲ, ಅದು ಕಾಮುಕತನ ಆಗ್ತಾ ಇದೆ. ಹಾಗಾಗಿ ಅದಕ್ಕೆ ಅವಕಾಶ ನೀಡಬಾರದು ಅಂತ ಹೇಳಿಕೊಂಡು ವೇದವ್ಯಾಸ ದೇವರು ಅದೃಶ್ಯರಾಗಿದ್ದಾರೆ. ತಾಯಿಯ ಪ್ರಾರ್ಥನೆ ಏನಿತ್ತು, ಸಂತತಿಯನ್ನು ನೀಡಬೇಕು, ತಮ್ಮ ಷರತ್ತನ್ನು ಒಪ್ಪಿಕೊಳ್ಳದೇ ಹೋದರೂ ಕೂಡ 1 ವರ್ಷದ ತನಕ ವೈಷ್ಣವವ್ರತವನ್ನು ಮಾಡಬೇಕು. ಪ್ರಾಯ ಅವರಿಬ್ಬರೂ ಕೂಡ ಅಥವಾ ಒಬ್ಬಾಕೆ ವರ್ಷದ ತನಕ ಆ ವೈಷ್ಣವವ್ರತವನ್ನು ಮಾಡಿದ್ದಾಗಿದ್ದಲ್ಲಿ ಪ್ರಾಯ ಉತ್ತಮವಾಗಿರತಕ್ಕಂಥ ಸಂತತಿಯನ್ನು ಪಡೀತಾ ಇದ್ರು. ಇವತ್ತು ಕೂಡ ಪಡೆದ ಸಂತತಿಯೇನು ಹೀನವಾದದ್ದಲ್ಲ. ಧೃತರಾಷ್ಟ್ರನೂ ಉತ್ತಮನಿದ್ದಾನೆ, ಯೋಗ್ಯನಿದ್ದಾನೆ, ಪಾಂಡವೂ ಯೋಗ್ಯನೇ ಇದ್ದಾನೆ.
ಆದರೆ ಒಂದೊಂದು ನ್ಯೂನತೆಗಳು. ಆ ನ್ಯೂನತೆಗಳು ಇಲ್ಲದ ರೀತಿಯಲ್ಲಿ ಸಂತತಿಯನ್ನು ಪಡೆಯಬಹುದಿತ್ತು ಭಗವಂತನ ಆದೇಶದಂತೆ ನಡ್ಕೊಂಡಿದ್ದರೆ. ನಾವು ಮಾಡುವಂತಹ ದುಡುಕುಗಳು ಇವು. ಭಗವಂತ ಏನು ಅಂದಿದ್ದಾನೆ ಅದರಂತೆ ನಾವು ನಡೆದೆವು ಅಂತಂದರೆ ಇಂತಹ ಅನರ್ಥಗಳಿಗೆ ಎಡೆ ಇಲ್ಲ. ಶ್ರುತಿ ಸ್ಮೃತಿ ಹರೇ ರಾಜ್ಞೆ ಏನಿದ್ದಾವೆ, ಹೀಗೆ ಮಾಡಿ, ಹೀಗೆ ನಡ್ಕೊಳ್ಳಿ, ಹೀಗೆ ನಡ್ಕೊಳ್ಬೇಡಿ. ಸ್ಮೃತಿಗಳಲ್ಲಿ ಏನು ಇಂತಹ ವಿಧಿ ಇದೆ, ಅದು ಭಗವಂತನ ಆದೇಶಗಳು. ಭಗವಂತನ ಆದೇಶದಂತೆ ನಡ್ಕೊಂಡದ್ದಾದರೆ ನಮಗೆ ಶ್ರೇಯಸ್ಸಿದೆ. ಭಗವಂತನ ಆದೇಶದಂತೆ ನಡ್ಕೊಳ್ಳಿಲ್ಲ ಅಂತ ಆದರೆ ಇಂತಹ ನ್ಯೂನತೆಗಳಿಗೆ ನಾವು ಭಾಗಿಗಳಾಗ್ತೇವೆ ಅನ್ನುವಂತಹ ಉತ್ತಮ ನಿದರ್ಶನವನ್ನು ನಾವು ಈ ಘಟನೆಯಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ನಾವೆಲ್ಲರೂ ಕೂಡ ಆ ಶ್ರುತಿ ಸ್ಮೃತಿಗಳು ಏನು ಭಗವಂತನ ಆದೇಶದ ರೂಪದಲ್ಲಿ ನಮಗೇನನ್ನು ವಿಧಿಸ್ತಾ ಇದ್ದಾವೋ ಅದರಂತೆ ನಡೆಯೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಣಮಸ್ತು.